ನಮಸ್ಕಾರ ಆತ್ಮೀಯ ವೀಕ್ಷಕರೇ. ನಮ್ಮೆಲ್ಲರ ಜೀವನದಲ್ಲಿ ದೊಡ್ಡ ದೊಡ್ಡ ಆಸ್ಪತ್ರೆಗಳಿವೆ, ಮತ್ತೆ ಅನೇಕ ಕ್ಲಿನಿಕ್ಗಳಿವೆ, ಡಾಕ್ಟರ್ಸ್ ಇದ್ದಾರೆ ಅಲ್ವಾ. ಆದ್ರೂ ಪ್ರಕೃತಿಯ ಕೊಡುಗೆಗೆ ಸಮಾನಾಂತರವಾಗಿ ಚಿಕಿತ್ಸೆ ಕೊಡುವಂತಹ ಪದ್ಧತಿ ಇನ್ನೊಂದು ಖಂಡಿತ ಇಲ್ಲ. ಬೆಳಗಿನ ಸೂರ್ಯೋದಯವಾದಾಗ ಕಿರಣಗಳ ಏನು ಬರುತ್ತೆ, ಆ ಕಿರಣಗಳು ನಮ್ಮ ಶರೀರಕ್ಕೆ ಹೊಸ ಶಕ್ತಿಯನ್ನ ತುಂಬುತ್ತೆ. ಶುದ್ಧ ಗಾಳಿ ಏನಿದೆ ಅದು ನಮ್ಮ ಉಸಿರಿನೊಳಗೆ ಬೆರೆತು ನಮಗೆ ಚೈತನ್ಯವನ್ನ ನೀಡುತ್ತೆ. ಹಸಿರು ಪರಿಸರ ಏನಿದೆ ಅದು ನಮ್ಮ ಮನಸ್ಸಿನ ಒತ್ತಡವನ್ನ ನಿವಾರಣೆ ಮಾಡುತ್ತೆ. ಜೊತೆಗೆ ಮರಗಳು ಏನಿದೆ ಅದು ನಮ್ಮ ಮನಸ್ಸಿಗೆ ಉಲ್ಲಾಸವನ್ನ ಕೊಡುವುದರ ಜೊತೆಗೆ ನಾವು ಸ್ವಲ್ಪ ಹೊತ್ತು ಪ್ರಕೃತಿಯ ಜೊತೆಗಿದ್ದರೆ ನಿರಾಳರಾಗಿ ಸಂತೃಪ್ತರಾಗಿ ಇರುವುದನ್ನ ಕಲಿತೀವಿ. ಮರ ಗಿಡಗಳ ಜೊತೆಗೆ ಇದ್ದಾಗ ಅನುಭವ ಅಪಾರ, ವರ್ಣಿಸೋದಕ್ಕೆ ಆಗೋದೇ ಇಲ್ಲ. ಆ ಅನುಭವವನ್ನ ನೀವು ಮಾಡಿಯೇ ಕಂಡುಕೊಳ್ಬೇಕಾಗಿರುವಂಥದ್ದು. ನಮ್ಮ ಶರೀರಕ್ಕೆ ಸ್ವಾಭಾವಿಕವಾಗಿ ಆರೋಗ್ಯವನ್ನ ವೃದ್ಧಿಸಿಕೊಳ್ಳುವಂತಹ ಶಕ್ತಿ ಇದೆ. ಒಳ್ಳೆಯ ಆಹಾರ, ಉತ್ತಮ ನಿದ್ರೆ, ಮತ್ತೆ ಪ್ರಕೃತಿಯ ಜೊತೆಗೆ ಸಮಯ ಕಳೆಯುವಂಥದ್ದು. ಅಂದ್ರೆ ದಿನದಲ್ಲಿ ಸ್ವಲ್ಪ ಸಮಯವನ್ನ ವಾಕಿಂಗಿಗೆ ಅಂತ ಮೀಸಲಿಡೋದು, ಮತ್ತೆ ಗಿಡ ಮರಗಳ ಜೊತೆಗೆ ಮಾತಾಡೋದು, ಇದೆಲ್ಲ ನಮಗೆ ಅವರ್ಣನೀಯ ಅನುಭವಗಳನ್ನು ಕೊಡೋದ್ರ ಜೊತೆಗೆ ನಮಗೆ ಆರೋಗ್ಯವನ್ನು ಸಹ ಕೊಡುತ್ತೆ. ಸ್ವಲ್ಪ ಸಮಯ ಮೊಬೈಲ್ನಿಂದ ದೂರ ಇದ್ದು ಪ್ರಕೃತಿಯ ಮಡಿಲಲ್ಲಿ ಕುಳಿತರೆ ನಮ್ಮ ಮನಸ್ಸು ಹಗುರವಾಗಿ ನಮ್ಮೊಳಗಿನ ಶಕ್ತಿ ಜಾಗೃತವಾಗುತ್ತೆ. ಹಾಗಾಗಿ ನಾವು ಪ್ರಕೃತಿಯನ್ನ ಕಾಪಾಡಿಕೊಂಡು ಹೋಗುವಂಥದ್ದು ಬಹಳ ಮುಖ್ಯವಾಗಿರುವಂಥದ್ದು. ಹಾಗಾಗಿ ಪ್ರಕೃತಿಯನ್ನ ಕಾಪಾಡಿಕೊಂಡ್ರೆ ನಮ್ಮ ಆರೋಗ್ಯವನ್ನು ಸಹ ಕಾಪಾಡಿಕೊಂಡಂತೆ ಅಲ್ವಾ. ಪ್ರಕೃತಿಯೇ ನಮ್ಮ ಆರೋಗ್ಯದ ಮೂಲ ಅಂತ ನಾವು ಪರಿಗಣಿಸಬೇಕು. ಅದೇ ನಿಜವಾದ ಸತ್ಯ. ಆರೋಗ್ಯಕರವಾದ ಜೀವನಕ್ಕಾಗಿ ಅವರಿವರ ಜೊತೆಯ ಸ್ನೇಹದಕ್ಕಿಂತ ಪ್ರಕೃತಿಯ ಜೊತೆಗೆ ನಾವು ಸ್ನೇಹವನ್ನ ಬೆಳೆಸ್ಕೊಳ್ಳುವಂಥದ್ದು ತುಂಬಾ ಮುಖ್ಯವಾಗಿರೋದು. ನೀವು ಸ್ನೇಹಿತರಾಗಿ ಪ್ರಕೃತಿಯ ಜೊತೆಗೆ ಅದರ ಆನಂದವನ್ನ ಅನುಭವಿಸಿ. ಪ್ರಕೃತಿಯೊಂದಿಗೆ ಬೆರೆತು ಹೋಗಿ. ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ.